ಎಸ್ ಗಾಯ್ಸ್, ನಾನು ಹೇರ್ ಕಟ್ ಮಾಡಿಸೋಣ ಅಂತ ಹೋದೆ. ನಾಳೆ ನನ್ನ ಬರ್ಡೇ ಅಂತ. ಸೊ ಹೇರ್ ಕಟ್ ಮಾಡಿಸೋಣ ಅಂತ ಗುರುವಾರ ಹೋದೆ. ಶುಕ್ರವಾರ ಕಟ್ ಮಾಡಿಸ್ಬಾರ್ದು, ಸ್ಯಾಟರ್ಡೆ ನನ್ನ ಬರ್ಡೇ. ಸೊ ಹೇರ್ ಕಟ್ಗೆ ಹೋದೆ ಗೈಸ್. ನಾನೇನು ಒಂದು ರೆಫ್ರೆನ್ಸ್ ಪಿಕ್ಚರ್ ಇಟ್ಕೊಂಡು ಹೋಗಿದ್ದೆ, ಈ ಥರ ಹೇರ್ ಕಟ್ ಬೇಕು ಅಂತ. ನಾನು ರೌಂಡ್ ಫೇಸ್ಗೆ ತುಂಬ ಸರ್ಚ್ ಮಾಡಿ ಯಾವ್ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ ನೋಡಿ ಒಂದಷ್ಟು ಫೋಟೋಸ್ನ ಎತ್ಕೊಂಡೋಗಿ ರೆಫ್ರೆನ್ಸ್ ತೋರಿಸಿದೆ ಅವ್ರಿಗೆ. ಎಸ್, ಕಟ್ ಮಾಡಿಕೊಟ್ರು. ಚೆನ್ನಾಗೇ ಬಂತು ಹೇರ್ ಸ್ಟೈಲು, ಬಟ್ ತುಂಬ ಶಾರ್ಟ್ ಆಗೋಯ್ತು ಅಂತ ಅನ್ನಿಸ್ತು ಅಷ್ಟೇ ನನಗೆ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಕಟ್ ಮಾಡಿಕೊಟ್ರು. ಪಾಪ ನಾನು ಅವ್ರನ್ನ ರೇಗ್ಬಿಟ್ಟೆ, ಯಾಕೆ ಇಷ್ಟೊಂದು ಶಾರ್ಟ್ ಮಾಡಿದ್ರಿ ನೀವು, ನಾನು ಹೇಳಿದ ಲೆಂತ್ಗೆ ತಾನೇ ಕಟ್ ಮಾಡಬೇಕು ನೀವು ಅಂತ. ಆಮೇಲೆ ಸ್ವಲ್ಪ ಬೇಜಾರಾಯಿತು ಸ್ಟಾರ್ಟಿಂಗಲ್ಲಿ, ತುಂಬ ಹೇರು ಶಾರ್ಟಾಗಿ ಹೋಗ್ಬಿಡ್ತು ಅಂತ. ಆಮೇಲೆ ಹೋಗ್ತಾ ನೋಡ್ತಾ ನನ್ನ ಫೇಸ್ಗೆ ಲುಕ್ ಅನ್ನಿಸ್ತು. ಆಮೇಲೆ ಓಕೆ ಇರಲಿ, ಸ್ವಲ್ಪ ದಿವಸ ಇದೇ ಹೇರ್ ಸ್ಟೈಲ್ ಅಂತ ಖುಷಿಪಟ್ಟೆ. ನೋಡಿ ಎಷ್ಟು ಶಾರ್ಟ್ ಮಾಡಿದ್ದಾರೆ ಅಂತ. ಎಸ್ ಗಾಜಿನ ನಾನು ಹೇರ್ ಸ್ಟೈಲ್ ಬಗ್ಗೆ ಹೇಳಿಲ್ಲ ನಿಮಗೆ. ನೋಡಿ, ನನ್ನ ನ್ಯೂ ಲುಕ್ ಆಗಲೇ ಗಂಟಾಕ ಕೂಡ ಆಗಿಲ್ಲ. ಹೇಗೋ ಹಾಕ್ಕೊಂಡು ಫೇಶಿಯಲ್ ಹೇರ್ಸ್ನ ರಿಮೂವ್ ಮಾಡಿದೆ. ಎಸ್ ನೋಡಿ, ಯಾವ ಥರ ಇದೆ ನನ್ನ ಹೊಸ ಗೆಟಪ್. ನೋಡಿ, ನ್ಯೂ ಲುಕ್. ನೆನೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಬಂದೆ ಗೈಸ್. ಚೆನ್ನಾಗಿದೆಯಾ? ನಾನು ಆ ಅಪ್ಪಂಗೆ ಇಲ್ಲಿ ತನಕ ಇರಲಿ ಲೆಂತು ಹೇರ್ ಕಟ್ಟು ಅಂತ ಹೇಳಿದ್ದು. ನಾನು ತೋರಿಸಿದ ರೆಫ್ರೆನ್ಸ್ ಪಿಕ್ಚರ್ ನಿಮ್ಗೆ ಹಾಕಿರ್ತೀನಿ ಸೈಡಲ್ಲಿ ನೋಡಿ. ಈ ಥರ ಮಾಡಿದ್ದಾರೆ. ಬಟ್ ಓಕೆ, ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು. ನೀವು ಯಾರನ್ನ ಹೇರ್ ಕಟ್ ಮಾಡಿಸ್ಕೋಬೇಕು ಅಂದರೆ ಫಸ್ಟು ನಿಮ್ಮ ಫೇಸ್ ಟೈಪ್ ತಿಳ್ಕೊಳ್ಳಿ. ನಿಮ್ಮ ಫೇಸ್ಗೆ ಯಾವ್ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ ತಿಳ್ಕೊಳ್ಳಿ. ನಂದು ರೌಂಡ್ ಫೇಸ್ಗೆ ಸ್ವಲ್ಪ ಶಾರ್ಟ್ ಹೇರ್ಸ್ ಇದ್ದರೆ ಚೆನ್ನಾಗಿ ಕಾಣೋದು. ಸೊ ನಾನು ಶಾರ್ಟ್ ಮಾಡಿಸೋಣ ಅಂತಲೇ ಹೋಗಿದ್ದು. ಬಟ್ ಇಷ್ಟು ಶಾರ್ಟ್ ಅಲ್ಲ, ಇನ್ನು ಸ್ವಲ್ಪ ಲೆಂತ್ ಇರಲಿ, ಈ ಥರ ಈ ಲೆಂತ್ಗೆ ಇರಲಿ ಅಂತ ಮಾಡ್ಸೋಕೆ ಹೋಗಿದ್ದು. ನಾನೊಂದು ರೆಫ್ರೆನ್ಸ್ ಪಿಕ್ಚರ್ ನೋಡಿದೆ. ಅವ್ರು ಕೇಳಿದ್ರು ನಾನು ಆ್ಯಕ್ಚುಲಿ ಯಾವ ಲೆಂತ್ ಬೇಕು ಅಂತ. ನಾನು ಹೇಳಿದೆ ಅವ್ರಿಗೆ ಈ ಲೆಂತು. ಮಾಡೋವಾಗ ಹಂಗೆ ಎದುರಿಸ್ಬಿಟ್ಟಿದ್ದಾನೆ ಗಾಯ್ಸಪ್ಪ. ಬಟ್ ಓಕೆ, ನನಗೆ ಇಷ್ಟ ಆಯಿತು, ತುಂಬಾ ಇಷ್ಟ ಆಯಿತು ಹೇರ್ ಕಟ್ಟು. ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ಈ ಹೇರ್ ಕಟ್ಟು. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಶಾರ್ಟಾಗಿ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಹೇರ್ ಕಟ್ಟು. ಬಟ್ ಅಷ್ಟು ಶಾರ್ಟಾಗಿ ಮಾಡಿಸಿರ್ಲಿಲ್ಲ. ಶಾರ್ಟ್ ಹೇರ್ಸ್ ಇದ್ದರೆ ರೌಂಡ್ ಫೇಸ್ಗೆ ಚೆನ್ನಾಗಿರುತ್ತೆ. ಹಾರ್ಟ್ ಶೇಪ್ ಇರೋರಿಗೆ ಇನ್ನೊಂದು ಥರ ಹೇರ್ ಕಟ್ಟು. ನಿಮಗೆ ಸೈಡಲ್ಲಿ ರೆಫ್ರೆನ್ಸ್ ಪಿಕ್ಚರ್ಸ್ ಹಾಕ್ತಾ ಇರ್ತೀನಿ, ಯಾವ್ಯಾವ ಥರ ಹೇರ್ ಕಟ್ಟು ಯಾವ ಫೇಸ್ಗೆ ಸೂಟ್ ಆಗುತ್ತೆ ಅಂತ. ಹಲವಾರು ಇದಿದೆ, ಶೇಪ್ಸ್ ಇದೆ ಫೇಸಲ್ಲಿ. ರೌಂಡು, ಓವೆಲ್ಲು, ಡೈಮಂಡು, ಹಾರ್ಟು, ತುಂಬ ಸ್ಕ್ವಯರು, ತುಂಬ ವೆರೈಟಿಯ ಫೇಸ್ ಕಟ್ ಇರುತ್ತೆ. ಎಲ್ಲರದ್ದು ಒಂದೊಂದು ಥರ ಒಂದೊಂದು ಫೇಸ್ ಇರುತ್ತೆ. ಆ್ಯಂಡ್ ಅವ್ರಿಗೆ ಯಾವ್ಯಾವ ಥರ ಹೇರ್ ಕಟ್ ಸೂಟ್ ಆಗುತ್ತೆ ಫಸ್ಟು ತಿಳ್ಕೊಂಡು ಆಮೇಲೆ ಹೇರ್ ಕಟ್ ಮಾಡಿಸ್ಕೊಳ್ಳಿ. ಸೊ ನೋಡಿದ್ರೆ ನಂದು ಹೊಸ ಹೇರ್ ಕಟ್ ನ್ಯೂ ಸ್ಟೈಲ್ ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಸೈಡಲ್ಲಿ ರೆಫ್ರೆನ್ಸ್ ಪಿಕ್ಚರ್ ಹಾಕ್ತೀನಿ, ಯಾವ ಫೇಸ್ಗೆ ಯಾವ ಹೇರ್ ಕಟ್ ಸೂಟ್ ಆಗುತ್ತೆ ಅಂತ. ಓಕೆನಾ? ನೋಡ್ತಾ ಇರಿ ಈ ವಿಡಿಯೋನ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಯಾವ ಥರ ಇದೆ ನೋಡಿ. ಫೇಸ್ ಶೇವ್ ಮಾಡಿದೆ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಫೇಸ್ ಯಾವ ಥರ ಯಾವ್ಯಾವ ಡೈರೆಕ್ಷನಲ್ಲಿ ಹೇರ್ ರಿಮೂವ್ ಮಾಡಬೇಕು ಅಂತ ನಾನು ಲೇಸರಲ್ಲಿ ಫಸ್ಟ್ ಟೈಮ್ ಶೇವ್ ಮಾಡಿದ್ದು. ನಿಮ್ಗೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ಥರ ಇದೆ ನನ್ನ ಹೇರ್ ಸ್ಟೈಲ್. ನೋಡಿ ಗೈಸ್, ಹೇರ್ ಸ್ಟೈಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಚೆನ್ನಾಗಿದೆಯಲ್ಲ? ಹಿಡಿಯೋಕ್ಕಾಗ್ತಿಲ್ಲ ನಾನು ಮನೆಯಿಂದ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ನನ್ನ ಹೇರ್ ಸ್ಟೈಲ್ ಅಂತ. ಗೈಸ್, ಟ್ಯಾಟೂ ಹಾಕ್ಸ್ಕೊಂಡ್ರೆ HIV ಬರುತ್ತಂತೆ, ಕ್ಯಾನ್ಸರ್ ಬರುತ್ತಂತೆ. ನಾವೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಇನ್ಮೇಲೆ ಯಾರನ್ನ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಹೋದರೆ ಪ್ಲೀಸ್ ಸ್ವಲ್ಪ ಹುಷಾರಾಗಿ ತಿಳ್ಕೊಂಡು ಟ್ಯಾಟೂ ಬಗ್ಗೆ ಆಮೇಲೆ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಹೋಗಿ. ನ್ಯೂಸಲ್ಲಿ ಏನೇನೋ ಸ್ಪ್ರೆಡ್ ಮಾಡ್ತಿದ್ದಾರೆ, ಅದು ನಿಜನೋ ಸುಳ್ಳ ಗೊತ್ತಿಲ್ಲ. ಇನ್ ಕೇಸ್ ಅದು ನಿಜ ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ಲ. ಸೊ ದಟ್ ಹೇಳಿದೆ. ಓಕೆನಾ? ಇನ್ನು ಇದರಲ್ಲಿ ನಿಮ್ಮ ಫೇಸ್ ಯಾವುದು ಅಂತ ಫಸ್ಟು ತಿಳ್ಕೊಳ್ಳಿ. ನಾನು ಫೇಸಸ್ ಜೊತೆಗೆ ಯಾವ್ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ, ಯಾವ ಹೇರ್ ಕಟ್ ಸೂಟ್ ಆಗುತ್ತೆ ಹಾಗೆ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಥರ ಫೇಸ್ ಇರೋರಿಗೆ ಈ ಥರ ಹೇರ್ ಕಟ್ ಸೂಟ್ ಆಗುತ್ತೆ, ನೋಡ್ಬೋದು ನೀವಿಲ್ಲಿ. ಇನ್ನು ಓವಲ್ ಫೇಸ್ ಅವ್ರಿಗೆ ಲಾಂಗ್ ಲೇಯರ್ಸು, ಬ್ಲಾಂಡ್ ಬಾಬು ಮತ್ತು ಫ್ರೇಮ್ಡ್ ಲೇಯರ್ಸು, ಫುಲ್ ಬ್ಯಾಂಕ್ಸು.
ಟ್ರಯಾಂಗಲ್ ಅವ್ರಿಗೆ ಈ ಥರ ಮೀಡಿಯಮ್ ಲೆಂತ್ ಫ್ಲೋ, ಮೀಡಿಯಮ್ ಲೆಂತ್ ಕರ್ಲ್ಸು, ಸೈಡು ಪೋನಿ ಟೈಲು, ಈ ಥರ ಹೇರ್ ಸ್ಟೈಲು. ಮತ್ತು ಹಾರ್ಟ್ ಶೇಪ್ ಅವ್ರಿಗೆ ಈ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. ನಾನು ಕೆಲವೊಂದು ಸಿಕ್ಕಿರೋ ರೆಫ್ರೆನ್ಸ್ ಪಿಕ್ಚರ್ನ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತಿಳ್ಕೊಳ್ಳಿ ಫಸ್ಟು ಫೇಸ್ ಯಾವುದು ಅಂತ, ಆಮೇಲೆ ಹೇರ್ ಕಟ್ ಈ ಥರ ಮಾಡಿಸ್ಕೊಳ್ಳಿ. ಸೊ ದಟ್ ಅವಾಗ ತುಂಬ ಎದ್ದು ಕಾಣಿಸುತ್ತೆ ನಮ್ಮ ಲುಕ್ಕು. ನೋಡ್ಬೋದು ಯಾವ್ಯಾವ ಥರ ಹೇರ್ ಸ್ಟೈಲ್ಸ್ಗೆ, ಯಾವ್ಯಾವ ಥರ ಫೇಸಸ್ಗೆ ಯಾವ್ಯಾವ ಥರ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ಅಂತ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.